ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ರೀಸನ್ ಏನಂದರೆ, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ನಾನು ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಲೈನ್ ನೋಡಿ ಯಾವ್ದ್ರ ಬಗ್ಗೆ ಈ ವಿಡಿಯೋ ಇದೆ ಅಂತ. ಹೌದು, ನಾವೆಲ್ಲರೂ ಇವತ್ತು ಶ್ರೀನಗರ ಅಂದರೆ ಜಮ್ಮು ಕಾಶ್ಮೀರ್ಗೆ ಟೂರ್ ಹೋಗ್ತಾ ಇದ್ದೀವಿ. 5 to 6 days ಜರ್ನಿ. ಮತ್ತು ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಫ್ಲೈಟಲ್ಲಿ ಹೋಗ್ತಾ ಇರೋದು. ಅದರಿಂದ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಇವತ್ತು ಥರ್ಸ್ಡೇ ನೈಟ್ ನಾವು ಬ್ಯಾಂಗ್ಳೂರ್ಗೆ ಹೋಗಿ ರೀಚ್ ಆಗಬೇಕು. ಫ್ರೈಡೇ ಅರ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರ್ ಟು ಶ್ರೀನಗರ್ ಟಿಕೆಟ್ ಬುಕ್ ಆಗಿದೆ ಫ್ಲೈಟ್ದು. ಅದರಿಂದ ನಾವು ನೈಟಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ, ಅಂದರೆ ಥರ್ಸ್ಡೇ ನೈಟಲ್ಲಿ. ನಾನು ಆಲ್ರೆಡಿ ಇಲ್ಲಿ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಫಸ್ಟ್ ಏಡ್ ಕಿಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ORS, ವಿಕ್ಸು, ಒಂದಷ್ಟು ಟ್ಯಾಬ್ಲೆಟ್ಸ್ ಅಂದರೆ ಫೀವರು, ಕೋಲ್ಡು, ಕಾಫು, ಆ ಥರದ್ದು ವೆಟ್ ವೈಪ್ಸು, ಆ ಥರದ್ದೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಏನು ಅನಿಸುತ್ತೆ ಅದನ್ನು ಒಂದು ಬ್ಯಾಗಲ್ಲಿ ಕವರ್ ಮಾಡಿಟ್ಟಿದ್ದೀನಿ. ಜೊತೆಗೆ ಒಂದಷ್ಟು ಕ್ರೀಮ್ಸ್ ಅಂದರೆ ಸನ್ಸ್ಕ್ರೀನ್ಸ್ ಇರ್ಬೋದು, ಮಾಯ್ಶ್ಚರೈಸರ್ಸು, ಮತ್ತು ಬಾಡಿ ಲೋಷನ್ಸು, ಕೂಮು, ರಿಬ್ಬನ್ಸು, ಆ ಥರದ್ದೆಲ್ಲ ಕೂಡ ಸೆಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ಅದೆಲ್ಲದ್ರ ಜೊತೆಗೆ ನಾವು ಕಾಶ್ಮೀರ್ಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ತುಂಬಾ ಚಳಿ ಇರುತ್ತೆ. -ಡಿಗ್ರಿಯಲ್ಲಿ ಚಳಿ ಇರೋದ್ರಿಂದ ಸ್ಕಾರ್ಫು, ಸಾಕ್ಸು, ಜಾಕೆಟ್ಸು, ಮತ್ತು ಸ್ವೆಟರ್ಸು, ಗ್ಲೌಸು, ಡೌನ್ ಜಾಕೆಟ್ಸು, ಬೇಸ್ ಲೇಯರ್ಸು, ಥರ್ಮಲ್ ವೇಯರ್ಸು, ಬಾಡಿ ವಾರ್ಮರ್ಸು, ಇಯರ್ ಕ್ಯಾಪ್ಸು, ಮತ್ತು ಹ್ಯಾಟ್ಸು, ಜೊತೆಗೆ ಸನ್ಗ್ಲಾಸಸ್, ಅಂದರೆ ಅಲ್ಲಿ ಸನ್ಗ್ಲಾಸಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತಾಯಿದ್ರು. ಒಂದಷ್ಟು ಸರ್ಚ್ ಮಾಡಿ ಏನೇನನ್ನ ಇಂಪಾರ್ಟೆಂಟ್ ಅಂತ ಇತ್ತು ಅದಷ್ಟು ಕೂಡ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ದೊರೆಯವ್ರದ್ದು, ಅವರು ಕೂಡ ಒಂದು 3 to 4 ಪೇರ್ಸ್ ಆಫ್ ಡ್ರೆಸ್ಸಸ್ನ ಇಟ್ಟಿದ್ರು ಎಲ್ಲ ಪ್ಯಾಕ್ ಮಾಡುವಂಥ. ಅದಕ್ಕೆ ಅವ್ರದ್ದು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅವ್ರಿಗೂ ಕೂಡ ಸಾಕ್ಸು ಮತ್ತು ನೆಕ್ ಕವರಿಂಗಿಗೂ ಕೂಡ ಸಿಗುತ್ತಲ್ಲ ಆ ಥರದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಪರ್ಚೇಸ್ ಮಾಡಿದ್ದೆ. ಕ್ಯಾಪು, ಗ್ಲೌಸು, ಮತ್ತು ಒಂದು ಮಫ್ಲರ್ಸ್ಗಳು, ಜೊತೆಗೆ ಟವಲ್ಲು, ಸ್ವೆಟರ್ಸ್ಗಳು ಮತ್ತು ಜಾಕೆಟ್ಸ್ನ ಇನ್ನೊಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇದಿಷ್ಟನ್ನು ಕೂಡ ಅವ್ರ ಬ್ಯಾಗಿಗೆ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಲ್ಲಿಗೆಲ್ಲ ನನಗೆ ಕಂಪ್ರೆಷನ್ ಬ್ಯಾಗ್ನ ಲಾಸ್ಟ್ ದಿನ ನಾನು ಬುಕ್ ಮಾಡಿದ್ದೆ, ಅದು ಸ್ವಲ್ಪ ಲೇಟ್ ಆಯಿತು ಅಂತ ಅದು ಸಿಗಲಿಲ್ಲ, ಹಾಗೆಯೇ ಪ್ಯಾಕ್ ಮಾಡಿದೆ. ಅದಿದ್ದರೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಸಿಗ್ತಾಯಿತ್ತು ನನಗೆ. ಇದು ಕೊನೆಗೆ ನಂದು ಮತ್ತು ದೊರೆಯವ್ರದ್ದು ಇಬ್ಬರದ್ದು ಲಗೇಜ್ ಪ್ಯಾಕ್ ಆಯಿತು. ನಾವು ರಾತ್ರಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಒಂದು ಪ್ಲೇಸ್ ಹೇಳಿದರು, ಅಲ್ಲಿಗೆ ಬಂದು ಎಲ್ಲರೂ ಒಟ್ಟಿಗೆ ಹೊರಡೋಣ ಅಂತ ಬಸ್ ಅರೇಂಜ್ ಮಾಡಿದರು. ಆ ಪ್ಲೇಸ್ ಹತ್ರ ಬಂದಿದ್ದೀವಿ ಎಲ್ಲರೂ. ಅಲ್ಲಿ ಗಣೇಶ ಟೆಂಪಲ್ ಇತ್ತು, ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರ್ ಕಡೆ ಹೊರಡ್ತಾ ಇದ್ದೀವಿ ಎಲ್ಲರೂ. ಅವ್ರವ್ರ ಫ್ಯಾಮಿಲೀಸ್ ಜೊತೆ ಒಂದಷ್ಟು ಫೋಟೋಸ್ ತೊಗೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅದಾದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಹೊರಡ್ತಾ ಇದ್ದೀವಿ. ಒಂದು ಕಡೆ ತುಂಬಾ ಖುಷಿ ಅನಿಸ್ತಿದೆ. ದೊರೆಯವರು ಮತ್ತು ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಫ್ಲೈಟಲ್ಲಿ ಹೋಗ್ತಾ ಇರೋದು. ಜೊತೆಗೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾವು. ಅವರಿಬ್ಬರನ್ನ ಕರ್ಕೊಂಡು ಹೋಗಬೇಕು ಅಂತ ಇಷ್ಟ ಇತ್ತು, ಆದರೆ ಅವ್ರಿಗೆ ಆ ವೆದರ್ಗೆ ಅವ್ರು ಅಡ್ಜಸ್ಟ್ ಆಗೋಲ್ಲ, ಬೇಗ ಕೋಲ್ಡ್ ಆಗಿಬಿಡುತ್ತೆ. ಗ್ರೀಷ್ಮಾಗೆ ಹೆಂಗೋ ಮೇಂಟೈನ್ ಮಾಡಿದ್ರೂ ಕೂಡ ಅನ್ವಿಕ್ಗೆ ಬೇಗನೆ ಅವನು ಜ್ವರ ಬಂದ್ಬಿಡುತ್ತೆ ಅಥವಾ ಕೋಲ್ಡು, ಕಾಫು ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಈಗ ನಾವು ಆಲ್ರೆಡಿ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಚೆಕ್ಕಿಂಗ್ ಮಾಡ್ತಾಯಿದ್ದಾರೆ, ಅಂದರೆ ಲಗೇಜಸ್ಸು ಇಷ್ಟೇ ಇರಬೇಕು, ಒಬ್ಬರಿಗೆ ಇಷ್ಟು ವೆಯ್ಟ್ ಮಾತ್ರ ನಾವು ಕ್ಯಾರಿ ಮಾಡ್ಬೋದು ಅಂತ ರೂಲ್ಸ್ ಇರುತ್ತೆ. ಅದೆಲ್ಲ ಚೆಕ್ ಮಾಡಿ ಅದಾದಮೇಲೆ ಫ್ಲೈಟ್ ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಎಲ್ಲ ಪ್ಯಾಸೆಂಜರ್ಸ್ನು ಏರ್ಪೋರ್ಟಿಂದ ಅವರ ಫ್ಲೈಟ್ ಇರೋ ತನಕನೂ ಕೂಡ ಒಂದು ಬಸ್ಸಲ್ಲಿ ಡ್ರಾಪ್ ಮಾಡ್ತಾರೆ. ನಾವು ನಮ್ಮ ಗ್ರೂಪಲ್ಲಿ 22 ಮೆಂಬರ್ಸ್ ಇದ್ದೀವಿ. ನಾವೆಲ್ಲರೂ ಕೂಡ ಈಗ ನಮ್ಮ ಫ್ಲೈಟ್ ಇರೋ ಕಡೆ ಹೊರಡ್ತಾ ಇದ್ದೀವಿ. ನಾವು ನಮ್ಮ ಫ್ಲೈಟ್ ಹತ್ರ ಬಂದು ತಲುಪಿದ್ವಿ. ಎಲ್ಲರೂ ಕೂಡ ಈಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ತುಂಬಾ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ತುಂಬಾ ಚಳಿ ಇತ್ತು. ಜೊತೆಗೆ ಅಲ್ಲಿ ತುಂಬಾ ಫ್ಲೈಟ್ಸ್ಗಳಿತ್ತು. ನಾನು ಮತ್ತು ದೊರೆಯವರು ಅದೇ ಮಾತಾಡ್ಕೋತಾ ಇದ್ವಿ. ನೆಕ್ಸ್ಟ್ ಟೈಮ್ ಅನ್ವಿಕ್ ಮತ್ತು ಗ್ರೀಷ್ಮಾನು ಕರ್ಕೊಂಡು ಹೋಗಬೇಕು ಬೇರೆ ಪ್ಲೇಸ್ಗೆ ಅಂತ ಮಾತಾಡ್ಕೋತಾ ಇದ್ವಿ.
ಈಗ ಎಲ್ಲರೂ ಅವ್ರವ್ರ ಟಿಕೆಟ್ ನಂಬರ್ ನೋಡಿಕೊಂಡು ಅವ್ರವ್ರ ಸೀಟಲ್ಲಿ ಕುತ್ಕೋತಾ ಇದ್ದಾರೆ. ನಮ್ಮದು ಸೀಟ್ ನಂಬರ್ ಲಾಸ್ಟ್ ಇತ್ತು, ಅಂದರೆ 38E ಮತ್ತು F ಅಂತ ಇತ್ತು. ನಾವು ಆಲ್ರೆಡಿ ಕುತ್ಕೊಂಡಿದ್ದೀವಿ. ನಮ್ಮಿಬ್ಬರು ಪಕ್ಕ ಒಂದು ಸೀಟ್ ಖಾಲಿ ಇತ್ತು, ಅದು ಅದೇ ರೀತಿ ಇತ್ತು. ಫ್ರೀಯಾಗಿ ಹೊರಟ್ವಿ ನಾವು. ಈಗ ನಮ್ಮ ಫ್ಲೈಟ್ ಜರ್ನಿ ಸ್ಟಾರ್ಟ್ ಆಯಿತು. ತುಂಬಾ ಖುಷಿ ಆಗ್ತಿದೆ. ಏರೋಪ್ಲೇನಲ್ಲಿ ಹೋಗ್ತಿದ್ದೀವ, ಇದು ನನಸ ಅನ್ನೋ ಥರ ಅನಿಸ್ತಾ ಇತ್ತು. ಜೊತೆಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಫಸ್ಟ್ ಟೇಕ್ ಆಫ್ ಆಗಬೇಕಾದ್ರೆ ಸ್ವಲ್ಪ ಒಂದು ರೀತಿ ಫೀಲಿಂಗ್ ಇತ್ತು. ಅದಾದಮೇಲೆ ಹೊರಗಡೆ ವ್ಯೂ ನೋಡ್ತಾ ಫ್ಲೈಟ್ ಜರ್ನಿ ಮಾಡಬೇಕಾದ್ರೆ ತುಂಬಾ ಸೂಪರಾಗಿತ್ತು. ಆಕಾಶದಲ್ಲಿ ನಾವೆಲ್ಲರೂ ಕೂಡ ಒಂದು ಪಕ್ಷಿಗಳ ರೀತಿ ಹಾರಾಡ್ತಾ ಇದ್ದೀವಿನೋ ಅಂತ ಒಂದು ಫೀಲಿಂಗ್ ಅನಿಸ್ತಿತ್ತು. ಜೊತೆಗೆ ತುಂಬಾ ಖುಷಿ ಅನಿಸ್ತಿತ್ತು. ಮೋಡಗಳೆಲ್ಲ ನಮ್ಮ ಹತ್ರದಲ್ಲೇ ಇದೆ, ಅದನ್ನು ಹತ್ರದಲ್ಲೇ ಟಚ್ ಮಾಡ್ಬೋದು ಅನಿಸ್ತಿತ್ತು. ಅದ್ರ ಜೊತೆಗೆ ಹಾಲಿನ ಹೊಳೆ ರೀತಿ ಕಾಣಿಸ್ತಿತ್ತು. ಸೂರ್ಯ ಎಷ್ಟು ಹತ್ರದಲ್ಲಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಅನಿಸ್ತಿತ್ತು. ಇದು ನನ್ನದೊಂದು ಚಿಕ್ಕ ಪ್ರಯತ್ನ. ನಿಮ್ಮೆಲ್ಲರಿಗೂ ಕೂಡ ಯಾವ ರೀತಿ ಫ್ಲೈಟ್ ಜರ್ನಿ ಇತ್ತು ಅಂತ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಆಲ್ರೆಡಿ ಈಗ ನಿಯರೆಸ್ಟ್ ಶ್ರೀನಗರ ತಲುಪಿದ್ದೀವಿ. ಈಗ ಶ್ರೀನಗರ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ. We are expecting to land another 20 minutes from now, expecting a before time arrival. ಇನ್ನು 20 ಮಿನಿಟ್ಸಲ್ಲಿ ನಾವು ಶ್ರೀನಗರ ಏರ್ಪೋರ್ಟ್ನ ತಲುಪ್ತೀವಿ. ಅಂದರೆ ಇನ್ನು 6 ಕಿಲೋಮೀಟರ್ ಇದೆ. ಇವಾಗ 2 to 3 ಡಿಗ್ರಿ ಕೋಲ್ಡ್ನೆಸ್ ಇದೆ. ಇಲ್ಲಿಂದ ನಾವು ಶ್ರೀನಗರ ಹೋಗಿ ತಲುಪೋಷ್ಟರಲ್ಲಿ ಅಲ್ಲಿ -ಡಿಗ್ರಿ ಸ್ಟಾರ್ಟ್ ಆಗುತ್ತೆ. ಈಗ ನಾವೆಲ್ಲರೂ ಕೂಡ ಶ್ರೀನಗರ ಏರ್ಪೋರ್ಟಿಗೆ ಬಂದು ತಲುಪಿದ್ವಿ. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಒಳಗಡೆ ಹೋಗಲ್ಲಿ ಲಗೇಜ್ ಕಲೆಕ್ಟ್ ಮಾಡಬೇಕು. ಎಲ್ಲರೂ ಓಡ್ತಾ ಇದ್ದಾರೆ. ಇದಿಷ್ಟು ನಮ್ಮ ಟೀಮು, ಅಂದರೆ 22 ಮೆಂಬರ್ಸ್ ಇರೋದು. ಎಲ್ಲರೂ ಅವ್ರವ್ರ ಲಗೇಜ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಲೋಕಲ್ TTಯನ್ನು ಬುಕ್ ಮಾಡಿದರು. ಅಂದರೆ ಅಂಜಲಿ ಅಂತ ಒಬ್ಬರು ಬಂದಿದ್ದರು. ಅವರು ಅಲ್ಲಿಂದ ನಮ್ಮನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಾವು ನೆಕ್ಸ್ಟು ಎಲ್ಲಿ ಹೋಗಬೇಕು, ಎಲ್ಲಿ ಸ್ಟೇ ಆಗಬೇಕು, ಮತ್ತು ಯಾವ್ಯಾವ ಪ್ಲೇಸ್ಗಳನ್ನು ಒಂದು ದಿನದಲ್ಲಿ ಯಾವ ರೀತಿ ಕವರ್ ಮಾಡ್ಬೋದು ಅನ್ನೋದು ಒಂದು ಗೈಡೆನ್ಸ್ ಕೊಡೋದಕ್ಕೋಸ್ಕರ ಅಂಜಲಿನವ್ರು ಬಂದಿದ್ದರು. ಆಲ್ರೆಡಿ ಟೈಮ್ ಆಗಿತ್ತು. ಅಂದರೆ ನಾವು ಶ್ರೀನಗರ ಏರ್ಪೋರ್ಟ್ ಬಂದು ತಲುಪೋಷ್ಟರಲ್ಲೇ 10:45 11 o'clock ಆಗಿತ್ತು. ಅದಾದಮೇಲೆ ಫಸ್ಟು ತಿಂಡಿ ತಿನ್ಕೊಂಡು ಅದಾದಮೇಲೆ ಪ್ಲೇಸಸ್ಗಳನ್ನ ನೋಡೋಣ ಅಂತ ಫಸ್ಟು ತಿಂಡಿ ತಿನ್ನೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಆನ್ ದಿ ವೇ ತಿಂಡಿ ತಿನ್ಕೊಂಡು ಅದಾದಮೇಲೆ ನಾವೆಲ್ಲರೂ ಕೂಡ ಈಗ ಶ್ರೀನಗರದ ಫೇಮಸ್ ನಿಶಾತ್ ಗಾರ್ಡನ್ ಬಂದಿದ್ದೀವಿ. ಗಾರ್ಡನ್ ಎಲ್ಲ ನೋಡಿದ್ವಿ. ಅದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಟೀಮ್ ಅವರೆಲ್ಲರೂ ಕೂಡ ಕಾಶ್ಮೀರಿ ಕಾಸ್ಟ್ಯೂಮ್ಸ್ ಹಾಕ್ಸ್ಕೊಳ್ಳೋಣ ಅಂತ ಎಲ್ಲರೂ ಕಾಶ್ಮೀರಿ ಕಾಸ್ಟ್ಯೂಮ್ಸ್ನ ಹಾಕ್ಸ್ಕೊಂಡು ಸ್ವಲ್ಪ ರೀಲ್ಸು, ಡ್ಯಾನ್ಸು, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾನು ಮತ್ತು ದೊರೆಯವರು ಈ ಕಾಸ್ಟ್ಯೂಮ್ಸಲ್ಲಿ ಯಾವ ರೀತಿ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ.
ಎಲ್ಲರೂ ಕಾಶ್ಮೀರಿ ಕಾಸ್ಟ್ಯೂಮ್ಸಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಹಾಡು, ಡ್ಯಾನ್ಸು, ರೀಲ್ಸು, ರ್ಯಾಂಪ್ ವಾಕು, ಕೊನೆಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಫೋಟೋಸ್ ಕೂಡ ತಗೊಡ್ತಿದ್ರು, ಅಂದರೆ ಒಂದು ಕಾಪಿಗೆ ಇಷ್ಟು ಅಂತ ಕಾಸ್ಟು, ಆ ರೀತಿ ಎಲ್ಲರೂ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಅಲ್ಲೇ ನಿಯರೆಸ್ಟ್ ಇರುವಂತಹ ಬೊಟಾನಿಕಲ್ ಗಾರ್ಡನಿಗೆ ಬಂದಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಇವರು ಶ್ರೀ ಗೌರಿ ಫಸ್ಟು, ಇವರು ರಾಜೇಶ್ವರಿ ಅಕ್ಕ, ಮತ್ತು ಇವರು ಆಶಾ ಮತ್ತು ಅವ್ರ ಅತ್ತೆ, ಅವ್ರ ಮಕ್ಕಳು. ಇವರು ಫಸ್ಟು ಪರಿಚಯ ಇರಲಿಲ್ಲ ಯಾರ್ದು, ಈಗ ಒನ್ ಡೇ ಕಳೀತಾ ಬಂತಲ್ವ, ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಪರಿಚಯ ಆಗಿದ್ದೀವಿ. ಎಲ್ಲರೂ ಹೋಗ್ತಾ ಇದ್ದಾರೆ. ನಾನು ದೊರೆಯವ್ರು ಕೇಳ್ತಾ ಇದ್ದೆ, ಫ್ಲೈಟಲ್ಲಿ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು, ಜೊತೆಗೆ ಕಾಶ್ಮೀರಿ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಲ್ಲ ಯಾವ ರೀತಿ ಅನಿಸ್ತು ಅಂತ ಕೇಳ್ತಾ ಬರ್ತಾಯಿದ್ದೆ. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಗಾರ್ಡನ್ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ನಾವಿವಾಗ ನಿಶಾತ್ ಗಾರ್ಡನ್ ಆಯಿತು, ಅದಾದಮೇಲೆ ಬೊಟಾನಿಕಲ್ ಗಾರ್ಡನಲ್ಲಿದ್ದೀವಿ ಇವಾಗ. ಇದೆಲ್ಲ ನೋಡಿಕೊಂಡು ಈಗ ನಾವು ಶ್ರೀನಗರದಲ್ಲಿರುವಂತಹ ದಾಲ್ ಲೇಕ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೌಸ್ ಬೋಟ್ ತುಂಬಾ ಫೇಮಸ್ಸು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನಾವೀಗ ಎಲ್ಲರೂ ದಾಲ್ ಲೇಕಿಗೆ ಬಂದು ತಲುಪಿದ್ವಿ. ಈಗ ನಮ್ಮ ಬೋಟಲ್ಲಿ ಹೌಸ್ ಬೋಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌಸ್ ಬೋಟ್ ಅಂತಂದರೆ ನೀರು ಮೇಲ್ಗಡೆ ಮನೆಗಳ ರೀತಿ ಮಾಡಿರ್ತಾರೆ, ಮರದಿಂದ ಮಾಡಿರ್ತಾರೆ. ಇವತ್ತು ನಾವು ಅಲ್ಲೇ ಸ್ಟೇ ಆಗೋದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ಹೌಸ್ ಬೋಟಲ್ಲೂ ಕೂಡ 5 to 6 ರೂಮ್ಸ್ ಇರುತ್ತಂತೆ. ಈಗ ನಾವು ಕೂಡ ನಮ್ಮ ಹೌಸ್ ಬೋಟ್ಗೆ ಹೋಗ್ತಾ ಇದ್ದೀವಿ. ಇದೇ ಹೌಸ್ ಬೋಟು, ನಾವು ಇವತ್ತು ಇಲ್ಲೇ ಸ್ಟೇ ಆಗೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೌಸ್ ಬೋಟು. ರೂಮ್ಸಿಗೆ ಬಂದ ತಕ್ಷಣವೇ ನಾವು ವೈಫೈ ಕನೆಕ್ಟ್ ಮಾಡಿಸ್ಕೊಂಡು ಮಕ್ಳುಗಳಿಗೆ ವಿಡಿಯೋ ಕಾಲ್ ಮಾಡಿದ್ದೀವಿ. ಅಂದರೆ ಅವ್ರಿಗೂ ತೋರಿಸ್ತಾ ಇದ್ದೀವಿ ಹೌಸ್ ಬೋಟ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಂಡು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಾವು ಶಿಕಾರಾ ರೈಡ್ಗೆ ಹೋದ್ವಿ. ಶಿಕಾರಾ ರೈಡ್ ಅಂದರೆ ಸೇಮ್ ಹೌಸ್ ಬೋಟ್ನ ಯಾವ ರೀತಿ ನೀರು ಮೇಲೆ ಮಾಡಿದಾರೋ ಅದೇ ರೀತಿ ಆ ಸುತ್ತಮುತ್ತ ಒಂದಷ್ಟು ಶಾಪ್ಸ್ಗಳನ್ನ ಮಾಡಿರ್ತಾರೆ. ಅಲ್ಲಿ ನಮಗೆ ರೆಡಿಮೇಡ್ ಡ್ರೆಸ್ ಇರ್ಬೋದು, ಡ್ರೆಸ್ ಮೆಟೀರಿಯಲ್ಲು, ಶಾಲ್ಸು, ಮತ್ತು ಸ್ವೆಟರ್ಸು, ಇಯರಿಂಗ್ಸು, ಬ್ಯಾಗ್ಸು, ಆ ರೀತಿ ಎಷ್ಟೊಂದು ಪರ್ಚೇಸಿಂಗ್ ಮಾಡೋದಕ್ಕೆ ಐಟಮ್ಸ್ಗಳಿರುತ್ತೆ. ಅದನ್ನು ನಾವು ಬೋಟಲ್ಲಿ ಹೋಗಿ ಪರ್ಚೇಸ್ ಮಾಡೋದು. ಅದೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ರೂಮ್ಸ್ಗಳಿಗೆ ಬಂದ್ವಿ, ಅಂದರೆ ಹೌಸ್ ಬೋಟಿಗೆ ಬಂದ್ವಿ. ಅಲ್ಲೂ ಕೂಡ ಶಾಲ್ಸು, ಸ್ವೆಟರ್ಸು, ರಿಂಗ್ಸು, ಇಯರಿಂಗ್ಸು, ಆ ರೀತಿ ಕೆಲವೊಂದು ಐಟಮ್ಸ್ಗಳನ್ನ ಬಂದು ಅಲ್ಲೂ ಕೂಡ ಸೇಲ್ ಮಾಡ್ತಾಯಿದ್ರು. ಕೆಲವೊಬ್ಬರು ಅಲ್ಲೂ ಕೂಡ ಪರ್ಚೇಸ್ ಮಾಡಿದ್ರು. ತುಂಬಾ ಚಳಿ ಇತ್ತು, -5 ಡಿಗ್ರಿ ಅಷ್ಟು ಚಳಿ ಇತ್ತು ಅಲ್ಲಿ. ಅದಕ್ಕೆ ಹೀಟರ್ಸ್ ಎಲ್ಲ ಹಾಕಿದ್ರು. ಹೀಟರ್ಸ್ ಅಂದರೆ ಒಂದು ಚಿಮ್ನಿ ಥರ ಮಾಡಿ ಅದರೊಳಗಡೆ ಒಂದೆರಡು ಸೌದೆಗಳನ್ನ ಹಾಕಿ ಅದರಿಂದ ಬೆಂಕಿ ಬರೆಸಿ ಸುತ್ತ ಬಾಕ್ಸ್ ರೀತಿ ಕವರ್ ಮಾಡಿರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಕೂತಿದ್ದಾರೆ, ಚಳಿ ತುಂಬ ಇದೆ ಅಂತ. ನಾನಿಲ್ಲಿ ರೂಮ್ಸ್ಗಳು ಯಾವ ರೀತಿ ಇದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಮಿನಿ ಕಿಚನ್ ಥರ ಮಾಡಿದ್ದಾರೆ. ಅದಾದಮೇಲೆ 6 ಬೆಡ್ರೂಮ್ಸ್ ಇದೆ. 1 2 ಇದು 3 4 5 6 ಇದೆ ನಮ್ಮ ರೂಮು. 106 ಹೇಗಿದೆ ಅಂತ ನೋಡೋಣ ಬನ್ನಿ.
ಹೌಸ್ ಬೋಟ್ನ ರೌಂಡ್ಸ್ ಹಾಕ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ಡಿನ್ನರ್ ರೆಡಿ ಆಗಿತ್ತು. ಡಿನ್ನರ್ಗೆ ರೋಟಿ ಮತ್ತು 2 ರೀತಿ ಗ್ರೇವಿ ಕೊಟ್ಟಿದ್ರು, ಜೊತೆಗೆ ಅನ್ನ ಮತ್ತು ದಾಲು, ರಾ ವೆಜಿಟೇಬಲ್ಸ್ ಕೂಡ ಕೊಟ್ಟಿದ್ರು, ಸ್ವೀಟ್ಗೆ ಸಜ್ಜಿಗೆನ ಕೊಟ್ಟಿದ್ರು. ನಾವು ಕೂಡ ತಿಂತಾ ಇದ್ದೀವಿ. ಇದಿಷ್ಟು ಕೂಡ ಕಾಶ್ಮೀರ್ ಟೂರ್ನ ಫಸ್ಟ್ ದಿನದ ರೊಟೀನ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.